ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ. ಇವತ್ತಿನ ವ್ಲಾಗ್ ಬಂದು ಹೊರಗಡೆ ಹೋಗ್ತಾ ಇದ್ದೀವಿ, ಅಂದರೆ ಝೂ ನೋಡೋಕೆ ಹೋಗ್ತಾ ಇದ್ದೀವಿ. ನಾನು, ಅಪ್ಪ, ಅಮ್ಮ, ಅಣ್ಣ ಮತ್ತು ನಿಹಾರಿಕಾ. ಅದಕ್ಕೆ ಬರ್ತಿಲ್ಲ, ಅವ್ರಿಗೆ ಸ್ವಲ್ಪ ಇವಾಗ ಡೆಲಿವರಿ ಟೈಮ್ ಹತ್ರ ಇರೋದ್ರಿಂದ ಹೊರಗಡೆ ಎಲ್ಲೂ ಓಡಾಡೋಕ್ಕಾಗಲ್ಲ ಅಂತ ಅವರು ಬರಲ್ಲ ಅಂದರು. ಅದಕ್ಕೆ ನಾವೇ ಹೋಗ್ಬಿಟ್ಟು ಬರೋಣ ಅಂತ ಹೋಗ್ತಾ ಇದ್ದೀವಿ. ಮತ್ತು ಝೂ ಎಲ್ಲ ನೋಡ್ಕೊಂಡು ಬಂದು ಊರಿಗೆ ವಾಪಸ್ ಹೋಗ್ಬೇಕು. ಇವತ್ತು ಲಾಸ್ಟ್ ಡೇ ಇಲ್ಲಿ ಮಂಗಳೂರಲ್ಲಿ ನಾವಿರೋದು. ಅದಕ್ಕೆ ಇವತ್ತು ಹೋಗ್ಬಿಟ್ಟು ಬರೋಣ, ಅಟ್ಲೀಸ್ಟ್ ಬಂದಿದ್ದಕ್ಕೆ ಇನ್ನೊಂದು ಪ್ಲೇಸ್ ಆದರೂ ನೋಡ್ಕೊಂಡು ಹೋಗೋಣ ಅಂತ ಅಣ್ಣ ಕರ್ಕೊಂಡು ಹೋಗ್ತೀನಿ, ಇವತ್ತು ನನಗೆ ರಜಾ ಇದೆ, ರಜಾ ಹಾಕಿದ್ದೀನಿ ಅಂತ ಅಂದ. ಅದಕ್ಕೆ ಹೋಗೋಣ ಅಂತ ರೆಡಿ ಆಗ್ತಾ ಇದ್ದೀನಿ. ಎಲ್ಲರೂ ರೆಡಿಯಾಗಿದ್ದಾರೆ, ತಿಂಡಿ ಎಲ್ಲ ತಿಂದ್ಕೊಂಡು ಎಲ್ಲ ರೆಡಿ ಆದರು. ನಾನು ಪಾಪನೆಲ್ಲ ರೆಡಿ ಮಾಡೋ ಅಷ್ಟರಲ್ಲಿ ಟೈಮ್ ಆಯಿತು. ಅದಕ್ಕೆ ಅವಳನ್ನ ರೆಡಿ ಮಾಡಿ ಅವ್ರ ಹತ್ರ ಕೊಟ್ಬಿಟ್ಟು ಇವಾಗ ನಾನು ರೆಡಿ ಆಗ್ತಾ ಇದ್ದೀನಿ. ಇವಾಗ ಹೊರಡಬೇಕು. ಮನೆಯಿಂದ ಬಸ್ ಸ್ಟಾಪ್ವರೆಗೂ ನಾನು, ಅಪ್ಪ, ಅಮ್ಮ ಆಟೋದಲ್ಲಿ ಬರ್ತೀವಿ. ಮತ್ತು ಹರಿ ಮತ್ತು ಅಣ್ಣ ಎಲ್ಲ ಬೈಕಲ್ಲಿ ಬರ್ತೀವಿ ಅಂತಂದರು. ಆಟೋದಲ್ಲಿ ಕೂರೋಕ್ಕಾಗಲ್ಲ, 5 ಜನ ಕೂರಿಸ್ಕೊಂಡು ಹೋಗಲ್ಲ ಅಂತ, ನೀವು ಆಟೋದಲ್ಲಿ ಬನ್ನಿ, ನಾನು ಬೈಕಲ್ಲಿ ಹೋಗಿರ್ತೀನಿ ಅಂತ ಅವ್ರು ಮುಂದೆ ಹೋದರು. ನಾವು ಇವಾಗ ಹೋಗ್ತಾ ಇದ್ದೀವಿ, ಬಸ್ ಸ್ಟಾಪ್ ಹತ್ರ ಹೋಗ್ಬೇಕು. ಇವಾಗ ಚಿದನ್ವಿನ ಕೂರಿಸ್ಕೊಳ್ಳೋಕ್ಕಾಗಲ್ಲ ಅಂತ ನಮ್ಮ ಹತ್ರನೇ ಕೊಟ್ಟರು. ಅವಳು ಹಿಂಸೆ ಕೊಡ್ತಾಳೆ ಬೈಕಲ್ಲಿ ಹೋಗುವಾಗ ಅಂದ್ಬಿಟ್ಟು ಕೂತ್ಕೊಂಡು ಹೋಗೋಕ್ಕಾಗಲ್ಲ, 4 ಜನ ನೀವೇ ಕರ್ಕೊಂಡು ಬನ್ನಿ ಆಟೋದಲ್ಲಿ ಅಂದರು. ಅದಕ್ಕೆ ನಾನು, ಅಪ್ಪ, ಅಮ್ಮ 3 ಜನ ಇವಾಗ ಆಟೋದಲ್ಲಿ ಹೋಗಬೇಕು. ನಾವು ಆಟೋ ಹತ್ತೋ ರೋಡಲ್ಲೇ, ಮೇನ್ ರೋಡಲ್ಲಿ ಈ ರೀತಿ ರೋಡ್ ಸೈಡಲ್ಲಿ ಮಾವಿನ ಗಿಡ ಇದೆ ನೋಡಿ, ಎಷ್ಟೊಂದು ಬಿಟ್ಟಿದೆ ಅಂತ. ಇವಾಗ ಸೀಸನ್ ಆಗಿರೋದ್ರಿಂದ ಇಲ್ಲಿ ರೋಡಲ್ಲಿ ಯಾರೂ ಕೇಳೋರಿಲ್ಲ, ಎಡೋರಿಲ್ಲ, ಅಷ್ಟೊಂದು ಬಿಟ್ಟಿದೆ. ತಿನ್ನೋಕ್ಕೂ ಆಗಲ್ಲ, ಕಿತ್ಕೊಳ್ಳೋಕ್ಕೂ ಆಗಲ್ಲ. ಅಷ್ಟು ನಮ್ಮ ಕಡೆ ಊರಲ್ಲಾಗಿದ್ದರೆ ಕಿತ್ಕೊಂಡು ತಿನ್ಬಿಡ್ಬೋದಾಗಿತ್ತು. ಈ ಝೂ ಹೆಸರು ಪಿಲಿಕುಳ ಝೂ ಅಂತ, ಮಂಗಳೂರಲ್ಲಿ ಇರೋದಿದು. ಮಂಗಳೂರು ಸಿಟಿಯಿಂದ ಒಂದು 12-15 ಕಿಲೋಮೀಟರ್ ಆಗುತ್ತೆ. ಇವಾಗ ಬಂದ್ವಿ. ಇಲ್ಲಿ ಟೈಮಿಂಗ್ಸ್ ಎಲ್ಲ ಏನೂ ಸರಿಯಾಗಿ ಗೊತ್ತಿಲ್ಲ. ಮಧ್ಯಾಹ್ನ ಆಗಿತ್ತು ನಾವು ಬರೋ ಟೈಮಲ್ಲಿ, ಒಂದು 12 ಗಂಟೆ ಆಗಿತ್ತು. ಬಂದಿದ್ದೀವಿ, ನೋಡಬೇಕು ಟಿಕೆಟು ಪ್ರೈಸ್ ಎಲ್ಲ ಎಷ್ಟು ಅಂತ ಏನೂ ಗೊತ್ತಿಲ್ಲ. ನಮ್ಮ ಅಣ್ಣ ಆಲ್ರೆಡಿ ಒಂದು ಸಲ ಬಂದಿದ್ದಂತೆ, ಇವಾಗ ನಾವು ಸೆಕೆಂಡ್ ಟೈಮ್ ನಮ್ಮನ್ನ ಕರ್ಕೊಂಡು ಬಂದಿರೋದು. ಅವ್ನು ಬಂದಾಗ 100 ರುಪೀಸ್ ಏನೋ ಇತ್ತಂತೆ. ಇವಾಗ ನೋಡಬೇಕು ಎಷ್ಟಿತ್ತು ಏನೋ ಅಂತ ಗೊತ್ತಿಲ್ಲ. ಅವ್ರನ್ನ ನಡ್ಕೊಂಡು ಬರ್ತಾಯಿದ್ದಾರೆ, ಆಟೋದಲ್ಲಿ ಬರೋಕ್ಕಾಗಲಿಲ್ಲ 5 ಜನ ಅಂತ ಅವ್ರು ನಡ್ಕೊಂಡು ಬರ್ತಾಯಿದ್ದಾರೆ. ನಾವು ಆಟೋದಲ್ಲಿ ಬಂದ್ವಿ, ಪಾಪನ ಕರ್ಕೊಂಡು, ನಿಹಾರಿಕನ ಕರ್ಕೊಂಡು. ಇದೇನೇ ಎಂಟ್ರೆನ್ಸು, ಪಿಲಿಕುಳ ಉದ್ಯಾನವನ ಅಂತ ಇದೆ ನೋಡಿ. ಇದೇನೇ ಎಂಟ್ರೆನ್ಸು. ಇಲ್ಲಿಂದ ಒಳಗಡೆ ಬರಬೇಕು. ಇಲ್ಲಿ ಟಿಕೆಟ್ ಕೌಂಟರ್ ಇದೆ, ಅಲ್ಲಿಗೆ ಹೋಗ್ಬೇಕು. ಇವಾಗ ಟಿಕೆಟ್ ತೊಗೊಳ್ಳೋಣ ಬನ್ನಿ, ನೋಡೋಣ ಎಷ್ಟಿದೆ ಏನು ಪ್ರೈಸ್ ಅಂತ. ಅಣ್ಣವ್ರು ಇನ್ನೂ ಬರಲಿಲ್ಲ, ಲೇಟ್ ಆಯಿತು. ಅದಕ್ಕೆ ನಡಿ ನಾವೇ ಹೋಗಿ ತೊಗೊಂಬಿಡೋಣ, ಅವ್ರು ಬರೋ ಅಷ್ಟರಲ್ಲಿ ಲೇಟ್ ಆಗುತ್ತೆ ಅಂತ ಅಂದ್ಬಿಟ್ಟು ನಾನು ಹರಿನೇ ಹೋಗ್ತಾ ಇದ್ದೀವಿ. ಟಿಕೆಟ್ ತೊಗೊಬೇಕು. ಮತ್ತು ಅಲ್ಲೆಲ್ಲ ಬೋರ್ಡ್ ಹಾಕಿದ್ದಾರೆ, ಏನಂತಂದರೆ ಫೋನೆಲ್ಲ ಯೂಸ್ ಮಾಡೋಂಗಿಲ್ಲ, ಕ್ಯಾಮ್ರಾ ಯೂಸ್ ಮಾಡೋಂಗಿಲ್ಲ ಕೇಳ್ದಾನೆ ಅಂತ ಹಾಕಿದ್ರು. ಅದಕ್ಕೆ ಟಿಕೆಟ್ ತೊಗೊಳ್ಳೋ ಟೈಮ್ ಹತ್ರ ಹೋದೆ, ಅಲ್ಲಿ ಬೋರ್ಡ್ ನೋಡಿಬಿಟ್ಟು ಆಫ್ ಮಾಡಿದೆ ಕ್ಯಾಮ್ರಾ. ಏನು ಜಾಸ್ತಿ ವೀಡಿಯೋ ಎಲ್ಲ ಮಾಡ್ಕೊಳ್ಳೋಕೆ ಹೋಗಲಿಲ್ಲ. ಬೋರ್ಡ್ ಹಾಕಿದ್ರು, ಅದಕ್ಕೆ ಮತ್ತು ಯಾಕೆ ಬೇಕು, ಆಮೇಲೆ ಏನಾದರೂ ಫೈನ್ಗೇನು ಹಾಕಿದ್ರೆ ಅಂತ ಅಂದ್ಬಿಟ್ಟು ಆಫ್ ಮಾಡಿಬಿಟ್ಟೆ. ಇಲ್ಲ ಟಿಕೆಟ್ ಕೌಂಟರ್ ಹತ್ರ ಹೋಗ್ತಿದ್ದಾರೆ, ಇವಾಗ ತೊಗೊಂಬರ್ತಾರೆ ಟಿಕೆಟ್. ನೋಡೋಣ, ತೋರಿಸ್ತೀನಿ ನಾನು ನಿಮಗೂ ಎಷ್ಟು ಅಂತ, ಪ್ರೈಸ್ ಎಲ್ಲ ಎಷ್ಟು ಅಂತ. ಇಲ್ಲಿ ತಗೊಂಡು ಬಂದರು ಟಿಕೆಟು. ಒಬ್ರಿಗೆ 100 ರೂಪಾಯಿ ಇದೆ, 5 ಜನ ಇದ್ದೀವಿ, 500 ರೂಪಾಯಿ ಆಯಿತು. ಅಣ್ಣ ಅಪ್ಪ ಬಂದರು, ಇವಾಗ ಹೋಗೋಣ ಬನ್ನಿ, ಟಿಕೆಟ್ ಎಲ್ಲ ತೊಗೊಂಡಿದ್ದಾಯಿತು. ಇಲ್ಲೇನೇ ಎಂಟ್ರೆನ್ಸು. ಕೆಳಗಡೆ ಡೌನಲ್ಲಿ ನೋಡ್ಕೊಂಡು ಬಂದರೆ ಇಲ್ಲಿದೆ ಪಿಲಿಕುಳ ಉದ್ಯಾನವನ ಅಂತ ಎಂಟ್ರೆನ್ಸ್ ಇರೋದು. ಇಲ್ಲಿ ಟಿಕೆಟ್ ಕೊಟ್ಟು ಒಳಗಡೆ ಎಂಟ್ರಾಗಬೇಕು. ಮತ್ತು ಇಲ್ಲೂ ಬೋರ್ಡ್ ಹಾಕಿದ್ರು, ಯಾವುದೇ ರೀತಿ ಫೋನ್ ಯೂಸ್ ಮಾಡೋಂಗಿಲ್ಲ, ಕ್ಯಾಮ್ರಾ ಯೂಸ್ ಮಾಡೋಂಗಿಲ್ಲ, ಪರ್ಮಿಷನ್ ಇಲ್ಲದೆ ಅಂತ. ಅದಕ್ಕೆ ಮತ್ತೆ ಇಲ್ಲೇ ಆಫ್ ಮಾಡಿದೆ. ನೋಡೋಣ ಒಳಗಡೆ ಯಾರೂ ಇಲ್ಲ ಅಂದರೆ ವಿಡಿಯೋ ಮಾಡ್ಕೊಳ್ಳೋಣ ಅಂತ. ಇಲ್ಲಿ ಯಾರೂ ಇರಲಿಲ್ಲ ಕೇಳೋರು, ಎಂಟ್ರೆನ್ಸಲ್ಲಿ ಮಾತ್ರ ಇದ್ದಿದ್ದು. ಅದಕ್ಕೆ ಇವಾಗ ಇಲ್ಲಿ ವೀಡಿಯೋ ಮಾಡ್ಕೊತಾ ಇದ್ದೀನಿ ನೋಡಿ. ಇದೇ ಎಂಟ್ರೆನ್ಸು. ನೋಡೋಣ ಯಾವ್ಯಾವ ರೀತಿ ಪ್ರಾಣಿ ಪಕ್ಷಿಗಳಿದೆ ಅಂತ. ನಮ್ಮ ಮೈಸೂರಲ್ಲೆಲ್ಲ ಯಾವ ರೀತಿ ಇದೆ ಅದೇ ರೀತಿ ಇದೆಯಾ ಅಂತ ನೋಡೋಣ ಅಂತ ಹೋಗ್ತಾ ಇದ್ದೀವಿ. ಬನ್ನಿ ನೋಡೋಣ, ನಾನು ನಿಮಗೂ ತೋರಿಸ್ತೀನಿ. ಏನಾದರೂ ಯೂನಿಕ್ ಆಗಿದೆಯಾ, ಹೊಸ್ತರ ಮಂಗಳೂರಲ್ಲಿ ಪ್ರಾಣಿ ಪಕ್ಷಿಗಳೆಲ್ಲ ಯಾವ್ಯಾವ ರೀತಿ ಹಾಕಿದ್ದಾರೆ, ಇಟ್ಕೊಂಡಿದ್ದಾರೆ ನೋಡೋಣ ಅಂತ. ಗಿಣಿನ ತೋರಿಸ್ತಾ ಇದ್ದೀನಿ ನೋಡಿ. ಇವಾಗ ಫಸ್ಟ್ ಟೈಮ್ ಬರ್ತಿದ್ದಂಗೆ, ಅಂದರೆ ನಮಗೆ ನೋಡೋಕೆ ಗಿಣಿ ಥರ ಕಾಣಿಸುತ್ತೆ, ಬಟ್ ಅದು ಹೆಸರುಗಳೇ ಬೇರೆ ಇರುತ್ತೆ. ಬಾತುಕೋಳಿ, ಗಿಣಿಗಳು ಎಲ್ಲ ಇದೆ ನೋಡಿ, ತೋರಿಸ್ತೀನಿ ನಾನು ನಿಮಗೆ.
ತುಂಬ ದೊಡ್ಡ ಝೂ ಅಂತ ಅಂತಾರೆ ಇದನ್ನು ಮಂಗಳೂರಲ್ಲಿ. ಆದರೆ ನಾವು ಹೋದಾಗ ಜನಗಳು ಯಾರೂ ಇರಲಿಲ್ಲ, ಸ್ವಲ್ಪನೇ ಜನ ಇದ್ದರು, ಒಂದು 5ರಿಂದ 6 ಜನ ಇದ್ದರು ಅಷ್ಟೇ. ಫ್ರೀಯಾಗಿತ್ತು, ಓಡಾಡಿಕೊಂಡು ಆರಾಮಾಗಿ ನೋಡ್ಕೊಂಡು ಹೋಗ್ಬೋದು ಫ್ಯಾಮಿಲಿ ಯಾರಾದರೂ ಬಂದರೆ. ಬಟ್ ಅಷ್ಟು ಪ್ರಾಣಿ ಪಕ್ಷಿಗಳು ಅಷ್ಟು ಕಾಣಲಿಲ್ಲ, ಏನಕ್ಕಂದರೆ ಇವಾಗ ಬೇಸಿಗೆ ಆಗಿರೋದ್ರಿಂದ ಎಷ್ಟೋ ಪ್ರಾಣಿ ಪಕ್ಷಿಗಳಿಗೆ ಇಲ್ಲಿ ಬಿಸಿಲು ಜಾಸ್ತಿ ಅಂತೆ. ಅದಕ್ಕೆ ಹೊರಗಡೆ ಬೇರೆ ಕಡೆ ಅದನ್ನ ಟ್ರಾನ್ಸ್ಫರ್ ಮಾಡಿದ್ದಾರೆ ಎಲ್ಲ ಪ್ರಾಣಿ ಪಕ್ಷಿಗಳನ್ನ. ಸ್ವಲ್ಪ ಇತ್ತು, ಎಷ್ಟಿತ್ತು ಅಷ್ಟನ್ನೇ ನೋಡ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ನೋಡ್ತಾ ಇದ್ದೀವಿ. ನವಿಲು ಮತ್ತು ಮೊಸಳೆ, ಹಾವು, ವೆರೈಟಿ ಹಾವುಗಳು ಮತ್ತು ಜಿಂಕೆ ಎಲ್ಲ ಇತ್ತು, ಮತ್ತು ಟೈಗರು ಇತ್ತು. ಎಲ್ಲನೂ ನೋಡ್ಕೊಂಡು ಹೋದ್ವಿ. ನೋಡಿ, ಈ ರೀತಿ ಒಂದು ಬೇರೆ ಥರ ಕೋಳಿ ಥರ ಏನೋ ಇದೆ, ಇದನ್ನು ನೋಡಿದ್ವಿ. ಒಂಥರ ಡಿಫ್ರೆಂಟಾಗಿದೆ ಇದು, ಅದಕ್ಕೆ ವಿಡಿಯೋ ಮಾಡಿಕೊಂಡೆ ಇದನ್ನು. ನೋಡಿ, ಇಲ್ಲಿ ಹೆಬ್ಬಾವಿದೆ, ಬೇರೆ ಬೇರೆ ರೀತಿಯ ಕೆರೆ ಹಾವು, ಹೆಬ್ಬಾವು ರೀತಿ ಎಲ್ಲ ಇದ್ವಿ. ನೋಡ್ಕೊಂಡು ಹೋಗ್ತಾ ಇದ್ದೀವಿ. ನೋಡೋಣ ಇನ್ನು ಯಾವ್ಯಾವ ಪ್ರಾಣಿಗಳು ಸಿಗುತ್ತೆ ಅಂತ. ಏನೂ ಮಾಡೋಕ್ಕಾಗಲ್ಲ. ನಮ್ಮ ಅಣ್ಣವ್ರು ಬಂದಾಗ ಸ್ವಲ್ಪ ಜಾಸ್ತಿನೇ ಇತ್ತಂತೆ, ಇವಾಗೆಲ್ಲ ಸ್ವಲ್ಪ ಟ್ರಾನ್ಸ್ಫರ್ ಮಾಡಿದ್ದಾರೆ, ಬೇರೆ ಕಡೆ ಕಳಿಸಿದಾರಂತೆ. ಇಲ್ಲಿ ಬಿಸಿಲು ಜಾಸ್ತಿ ಅಂತ, ಅದಕ್ಕೆ ನಾವು ಹೋದಾಗ ಸ್ವಲ್ಪ ಪ್ರಾಣಿಗಳು ಎಲ್ಲ ಕಮ್ಮಿ ಇದ್ವು. ಅದಕ್ಕೆ ಹೇಳ್ತಾ ಇದ್ದೆ, ನಾನು ಬಂದಾಗ ತುಂಬ ಪ್ರಾಣಿಗಳೆಲ್ಲ ಇಟ್ಟಿದ್ರು, ಇವಾಗೆಲ್ಲ ಕಮ್ಮಿ ಆಗಿಬಿಟ್ಟೈತೆ, ಟೈಮೇ ಸರಿ ಇಲ್ಲ ನೀವು ಬಂದಿರೋದು ಅಂತ. ಪರವಾಗಿಲ್ಲ, ಇರೋಷ್ಟು ನೋಡ್ಕೊಂಡು ಹೋಗೋಣ ಅಂತ ನೋಡ್ತಾ ಇದ್ದೀವಿ. ನೋಡಿ, ಇಲ್ಲಿ ಕೆರೆ ಹಾವು ಇದು ಹೆಂಗೆ ಹತ್ತುತ್ತೈತೆ ಗೋಡೆನ. ಇದು ನೋಡಿ, ಸಿಂಹ ಎಷ್ಟು ದೂರದಲ್ಲಿದೆ ಅಂದರೆ ಸಖತ್ತು ದೂರದಲ್ಲಿತ್ತು, ಒಂದು 100 ಮೀಟ್ರ್ ದೂರದಲ್ಲಿತ್ತು. ನಾನು ಅಷ್ಟು ಝೂಮ್ ಮಾಡಿ ಹಿಡಿದಿದ್ದೀನಿ, ಒಂದೇ ಒಂದು ಕಾಣಿಸಿದ್ದು, ಅದು ಫುಲ್ಲು ಸೌಂಡ್ ಮಾಡ್ತಾಯಿತ್ತು. ಅದಕ್ಕೆ ಝೂಮ್ ಮಾಡಿದ್ವಿ, ಕಾಣಿಸ್ತು ಅವಾಗ. ಫೋನಲ್ಲಿ ಝೂಮ್ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ. ನೋಡಿ, ಮತ್ತು ನೋಡಿ ಇಲ್ಲಿ ನವಿಲು ಇಷ್ಟು ಹತ್ತಿರದಲ್ಲಿ, ಫುಲ್ಲು ಪಕ್ಕದಲ್ಲೇ ಹೋಗಿ ನಿಂತ್ಕೊಂಡು ವಿಡಿಯೋ ಮಾಡಿದ್ದೀನಿ. ಅದು ಹೋಗ್ತಾನೆ ಇರಲಿಲ್ಲ, ಇಷ್ಟೊಂದು ಹತ್ತಿರದಲ್ಲಿ. ಇದೇ ಫಸ್ಟ್ ಟೈಮ್ ನಾನು ನವಿಲನ್ನ ಇಷ್ಟು ಹತ್ರದಲ್ಲಿ ನೋಡ್ತಾ ಇರೋದು. ನಾನು ಅದ್ರ ಹಿಂದೆನೇ ನಿಂತಿದ್ದೀನಿ, ಅದು ಅಳ್ಳಾಡ್ತಾನೆ ಇಲ್ಲ, ಅಷ್ಟು ಸುಮ್ಮನೆ ಕೂತಿತ್ತು, ಏನೂ ಮಾಡಲಿಲ್ಲ. ಆಮೇಲೆ ಸ್ವಲ್ಪ ಹೊತ್ತು ಆದಮೇಲೆ ಆರೋಗ್ಬಿಡ್ತು. ಸೇಮ್ ನಮ್ಮ ಮೈಸೂರು ಝೂ ಹೇಗಿದೆ ಅದೇ ರೀತಿ ಇದೆ, ಸ್ವಲ್ಪ ದೊಡ್ಡದಾಗಿದೆ ಅಷ್ಟೇ.
ಮತ್ತು ಎಲ್ಲ ಯಾವ್ಯಾವ ರೀತಿ ಅಲ್ಲಿ ಪ್ರಾಣಿಗಳನ್ನೆಲ್ಲ ಇಟ್ಟಿದ್ದಾರೆ ಅದೇ ರೀತಿ ಗ್ಲಾಸ್ ಒಳಗಡೆ ಇಲ್ಲೂ ಪ್ರಾಣಿಗಳನ್ನೆಲ್ಲ ಅದೇ ರೀತಿ ಇಟ್ಟಿದ್ದಾರೆ. ಡಿಫ್ರೆಂಟ್ ಏನಿಲ್ಲ, ಬಟ್ ಸ್ವಲ್ಪ ಪ್ರಾಣಿಗಳು ಡಿಫ್ರೆಂಟ್ ಆಗಿರೋಂಥ ಪ್ರಾಣಿಗಳು ಇಲ್ಲಿ ನೋಡಿದ್ವಿ ನಾವು. ಸ್ವಲ್ಪ ಬೇಗ ಬಂದಿದ್ರೆ ಅಂದರೆ ಒಂದು ತಿಂಗಳು ಮುಂಚೆನೇ ಬಂದಿದ್ವಿ, ಇನ್ನು ಸ್ವಲ್ಪ ಚೆನ್ನಾಗಿರೋ ಜಾಸ್ತಿ ಪ್ರಾಣಿಗಳನ್ನ ನೋಡ್ಬೋದಾಗಿತ್ತು. ಏನೂ ಮಾಡೋಕ್ಕಾಗಲ್ಲ, ಲೇಟ್ ಆಯಿತು. ಮೊದಲು ನಮ್ಮ ಅಣ್ಣವ್ರು ಬಂದಾಗ ಸ್ವಲ್ಪ ಜಾಸ್ತಿನೇ ಇದ್ವಂತೆ, ಇವಾಗ ಸ್ವಲ್ಪ ಕಮ್ಮಿ ಆಗಿದೆ, ಏನೂ ಮಾಡೋಕ್ಕಾಗಲ್ಲ ಅಂತ ನೋಡ್ಕೊಂಡು ಹೋಗ್ತಾ ಇದ್ದೀವಿ. ತುಂಬ ಬಿಸಿಲು, ಹೆವಿ, ಕಾಲೆಲ್ಲ ನೋವು ಬಂದ್ಬಿಡ್ತು ಸುತ್ತು ಅಷ್ಟರಲ್ಲಿ. ನೋಡೋಕ್ಕೇನೋ ಚೆನ್ನಾಗಿದೆ, ಬಟ್ ಪ್ರಾಣಿಗಳು ಇನ್ನೂ ಸ್ವಲ್ಪ ಇದ್ದಿದ್ರೆ ಚೆನ್ನಾಗಿರ್ತಿತ್ತು. ಮೊಸಳೆ ಎಲ್ಲ ನಾವು ಬೇರೆ ಬೇರೆ ರೀತಿಯೆಲ್ಲ ಮೊಸಳೆಗಳೆಲ್ಲ ನೋಡಿದ್ವಿ, ಮತ್ತು ಆಮೆ ಆ ರೀತಿ ಎಲ್ಲ ಇತ್ತು ನೋಡಿ. ಈ ರೀತಿ ಫುಲ್ಲು ಒಂಥರ ಡಿಫ್ರೆಂಟಾಗಿತ್ತು ಇದು ಆ ಮೊಸಳೆ, ಇದನ್ನು ನೋಡಿದ್ವಿ. ಸುಮಾರು ರೀತಿ ಸ್ವಲ್ಪ ಬೇರೆ ಬೇರೆ ಪ್ರಾಣಿಗಳನ್ನ ನೋಡಿದ್ವಿ ನಾವು ಇಲ್ಲಿಗೆ ಬಂದು. ಮತ್ತು ಹೆವಿ ಬಿಸಿಲಿತ್ತು, ನಾವು ಹೋದಾಗ ಮಧ್ಯಾಹ್ನ ಬೇರೆ 12 ಗಂಟೆ 1 ಗಂಟೆ ಆಗಿತ್ತು ಊಟ ಟೈಮು. ಸಖತ್ತು ಬಿಸಿಲಿತ್ತು. ಮಧ್ಯೆ ಈ ರೀತಿ ತುಂಬ ಬಿಸಿಲಿರೋದ್ರಿಂದ ದಾವೆಲ್ಲ ಸಖತ್ತಾಗ್ತಾಯಿತ್ತು. ನಾವು ನಡ್ಕೊಂಡು ಮಕ್ಕಳನ್ನು ಎತ್ಕೊಂಡು ಓಡಾಡೋದು ಅಂದರೆ ಸಖತ್ತು ಕಷ್ಟ. ಅದರಲ್ಲೂ ಅದಕ್ಕೇನಾದರೂ ಜ್ಯೂಸ್ ಐಸ್ ಕ್ರೀಮ್ ಏನಾದರೂ ತಿನ್ಕೊಂಡು ಹೋಗೋಣ ಅಂತ ಅಲ್ಲೇ ನಮಗೇನೆ ನಡೆಯೋಕ್ಕೆ ಕಷ್ಟ ಆಗ್ತಾಯಿತ್ತು. ಅದರಲ್ಲಿ ಚಿದನ್ವಿ ಬೇರೆ ನಾನು ನಡಿತೀನಿ ಅಂತ ಕೆಳಗಡೆ ಇಳಿಸಿ ಅಂತ ನೋಡಿ ಇಲ್ಲಿ ನಡ್ಕೊಂಡು ಬರ್ತಾ ಇದ್ದಾಳೆ. ಸಖತ್ತು ಬಿಸಿಲಿರೋದ್ರಿಂದ ಮತ್ತು ನಾವು ನಡ್ಕೊಂಡು ಬೇರೆ ಓಡಾಡ್ತಾ ಇರೋದ್ರಿಂದ ಹೆವಿ ಸೆಕೆ ಆಗ್ತಿತ್ತು, ಮತ್ತು ದಾಹ ಜಾಸ್ತಿ ಆಗ್ತಾಯಿತ್ತು. ಏನು ಜ್ಯೂಸ್ ಕುಡಿದ್ರೂ, ಎಷ್ಟು ನೀರು ಕುಡಿದ್ರೂ ಸಾಕಾಗ್ತಾ ಇರಲಿಲ್ಲ. ಮತ್ತು ಇಲ್ಲೆಲ್ಲ ಪ್ರೈಸ್ ಸ್ವಲ್ಪ ಜಾಸ್ತಿನೇ ಒಳಗಡೆ, ಅಂದರೆ ಸಿಗಲ್ಲ ಅಂತ ಗೊತ್ತಿರುತ್ತಲ್ಲ, ಎಷ್ಟಾದರೂ ತೊಗೊಂಡು ಕುಡಿತಾರೆ ತಿಂತಾರೆ ಅಂತ ಸ್ವಲ್ಪ ಪ್ರೈಸ್ ಜಾಸ್ತಿನೇ ಇಟ್ಟಿದ್ರು. ಏನು ಮಾಡೋಕ್ಕಾಗಲ್ಲ, ತೊಗೊಂಡು ತಿಂದ್ಕೊಂಡು ಕುಡ್ಕೊಂಡು ಸ್ವಲ್ಪ ರೆಸ್ಟ್ ಮಾಡಿಕೊಂಡು ಫುಲ್ಲು ಕಾಲೆಲ್ಲ ನೋವು ಬಂದ್ಬಿಟ್ಟಿತ್ತು ನಡೆದು ಅಷ್ಟು ದೊಡ್ಡ ಕಾಡು ಇದು. ಆದಷ್ಟು ವಿಡಿಯೋ ಮಾಡಿಕೊಂಡು ಮಧ್ಯದಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಈ ವಿಡಿಯೋನ. ಜ್ಯೂಸ್ ಎಲ್ಲ ಕುಡ್ಕೊಂಡು ಸ್ವಲ್ಪ ಚುರುಮುರಿ ಎಲ್ಲ ತಿನ್ಕೊಂಡು ಹೊರಟ್ವಿ. ಮತ್ತೆ ಎಲ್ಲ ನೋಡಿಕೊಂಡು ಏನೇನು ನೋಡಿದ್ವಿ ನೋಡಿ, ಇಲ್ಲಿ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ. ಇಷ್ಟೇ ನಾವು ನೋಡಿದ್ದು, ಅದನ್ನು ಆದಷ್ಟು ನಿಮಗೆ ತೋರ್ಸೋಕ್ಕೆ ಪ್ರಯತ್ನ ಪಟ್ಟಿದ್ದೀನಿ. ಅಂದರೆ ದೊಡ್ಡ ಝೂ ಆಗಿರೋದ್ರಿಂದ ಎಲ್ಲನೂ ತೋರ್ಸೋಕ್ಕಾಗಲ್ಲ, ಮೇನ್ ಏನೇನು ಬೇಕೋ ಅದನ್ನು ಮಾತ್ರ ನಾನು ನಿಮ್ಗೆ ತೋರಿಸಿದ್ದೀನಿ. ಇನ್ನೇನು ಮುಗಿತಾ ಬಂತು ನಾವು ನೋಡಿದ್ದು, ಹೊರಡ್ತಾ ಇದ್ದೀವಿ ಇವಾಗ ಮನೆಗೆ ವಾಪಸ್ಸು. ಅದಕ್ಕೇ ಲಾಸ್ಟಲ್ಲಿ ಒಂದು ಕ್ಲಿಪ್ಪಿಂಗ್ಸ್ನ ತೊಗೊಳ್ಳೋಣ ಅಂತ ತೊಗೊಂಡಿದ್ದೀನಿ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಪ್ಲೀಸ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಕಮೆಂಟ್ ಮಾಡಿ. ಯಾರಾದರೂ ಹೊಸ್ದಾಗಿ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊತೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ಲರಿಗೂ ಟೇಕ್ ಕೇರ್, ಬಾಯ್, ಥ್ಯಾಂಕ್ ಯು.